ಇರಾನ್ನ ಆರಕ್ ಸಿಟಿ ಮೇಲೆ ಇಸ್ರೇಲ್ ಇದೀಗ ದಾಳಿಯನ್ನ ಮಾಡಿದೆ. ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡಿದೆ. ಇರಾನ್ನ ಆರಕ್ ಸಿಟಿ ಮೇಲೆ ಇಸ್ರೇಲ್ ಇದೀಗ ದಾಳಿಯನ್ನ ಮಾಡಿದೆ. ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡಿದೆ. IR-40 ಕೇಂದ್ರ ಕಚೇರಿ ಮೇಲೆ ಇಸ್ರೇಲ್ ಇದೀಗ ದಾಳಿಯನ್ನ ಮಾಡಿದೆ. ಟೆಹರಾನ್ನಿಂದ 250 ಕಿಲೋಮೀಟರ್ ದೂರ ಇರೋ ಆರಕ್ ಹೇಳಿದಂತೆ ದಾಳಿಯನ್ನ ಮಾಡಿದೆ ಇಸ್ರೇಲ್ ವಾಯುಸೇನೆ. ನಗರ ತೊರೆಯುವಂತೆ ಸೂಚಿಸಿದ ಬೆನ್ನಲ್ಲೇ ಇದೀಗ ದಾಳಿಯನ್ನ ಕೂಡ ಇಸ್ರೇಲ್ ಮಾಡಿದೆ. ಇರಾನ್ನ ಆರಕ್ ಸಿಟಿ ಮೇಲೆ ಇಸ್ರೇಲ್ ಇದೀಗ ದಾಳಿಯನ್ನ ಮಾಡಿದೆ. ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಕೂಡ ಮಾಡಿದೆ. IR-40 ಕೇಂದ್ರ ಕಚೇರಿ ಮೇಲೆ ಇಸ್ರೇಲ್ ಇದೀಗ ದಾಳಿಯನ್ನ ಮಾಡಿದೆ. ಟೆಹರಾನ್ನಿಂದ 250 ಕಿಲೋಮೀಟರ್ ದೂರ ಇರುವಂತಹ ಆರಕ್ ಮೊದಲೇ ಹೇಳಿತ್ತು ದಾಳಿಯನ್ನ ಮಾಡ್ತೀವಿ ಅಂತ. ನಾಗರಿಕರು ಎಲ್ಲರೂ ಕೂಡ ನಗರವನ್ನ ತೊರೆಯಿರಿ ಅಂತ ಈಗಾಗಲೇ ಒಂದು ಸೂಚನೆಯನ್ನ ಕೂಡ ನೀಡಿತು ಇಸ್ರೇಲ್. ಇದೀಗ ದಾಳಿಯನ್ನ ಕೂಡ ಮಾಡಿದೆ. ಎರಡೂ ದೇಶಗಳು ಕೂಡ ಇದೀಗ ಪ್ರತಿದಾಳಿಯನ್ನು ನಡೆಸ್ತಾ ಇದೆ. ಜೂನ್ 13ರಂದು ಇರಾನ್ನ ಅಣ್ವಸ್ತ್ರ ನೆಲೆಗಳನ್ನ ಗುರಿಯಾಗಿಸಿ ಇಸ್ರೇಲ್ ದಾಳಿಯನ್ನು ನಡೆಸಿತ್ತು. ದಾಳಿಗೆ ಪ್ರತೀಕಾರವಾಗಿ ಇರಾನ್ ತನ್ನಲ್ಲಿನ ನೂರಾರು ಡ್ರೋನ್ಗಳು, ಕ್ಷಿಪಣಿಗಳನ್ನ ಇಸ್ರೇಲ್ನ ಟೆಲ್ ಅವೀವ್ಗೆ ತೂರ್ಬಿಟ್ಟಿತ್ತು. ಅದಾದ ಮೇಲೆ ಇಸ್ರೇಲ್ ಇರಾನ್ ಮೇಲೆ ರಕ್ಷಣಾ ಸಚಿವಾಲಯ, ಕೇಂದ್ರ ಸಚಿವಾಲಯ, ಇಂಧನ ಕೈಗಾರಿಕೆಗಳನ್ನು ಗುರಿಯಾಗಿಸಿ ದಾಳಿಯನ್ನು ನಡೆಸಿತ್ತು. ಜೊತೆಗೆ ಅಣ್ವಸ್ತ್ರ ಕೇಂದ್ರಗಳನ್ನು ಕೂಡ ಗುರಿಯಾಗಿಸಿ ದಾಳಿಯನ್ನ ನಡೆಸಿತ್ತು. ಈ ಪ್ರತಿದಾಳಿಗಳು ನಿಲ್ಲುವ ಲಕ್ಷಣಗಳು ಯಾವುದೇ ರೀತಿಯಲ್ಲೂ ಕಾಣ್ತಾ ಇಲ್ಲ.